ನಮ್ಮಲ್ಲಿ ಕೆಲವರಿಗೆ ಒಂದೊಂದು ರೀತಿಯ ಸ್ವಭಾವ ಇರುತ್ತದೆ. ಒಬ್ಬರು ಇರ್ತಾರೆ ಸಂಪಾದನೆ ಮಾಡಬೇಕು ಅಂತ ಹೇಳಿ ಹೆಚ್ಚು ಹೆಚ್ಚು ಆಸೆ ಪಡ್ತಾರೆ. ಸಂಪಾದನೆ ಮಾಡುವುದು ಅವರ ಸ್ವಭಾವ ಆಗಿರ್ತದೆ. ಇನ್ನೊಬ್ಬರಿಗೆ ಕೊಡುವ ಸ್ವಭಾವ ಅವರಲ್ಲಿ ಇರುವುದಿಲ್ಲ. ಮತ್ತೊಬ್ಬರು ಇರ್ತಾರೆ ಸಂಪಾದನೆ ಮಾಡ್ತಾರೆ, ಸಂಪಾದನೆ ಮಾಡಿದನ್ನು ತಾವು ಮಾತ್ರ ಅನುಭವಿಸಬೇಕು ಅಂತ ಹೇಳಿ ಆಸೆ ಪಡುವವರು ಇನ್ನೊಂದಷ್ಟು ಮಂದಿ ಇರ್ತಾರೆ. ಅವರಿಗೂ ಕೊಡುವ ಬುದ್ಧಿ ಇರುವುದಿಲ್ಲ. ಮತ್ತೆ ಕೆಲವರು ಇರ್ತಾರೆ ಸಂಪಾದನೆ ಮಾಡ್ತಾರೆ, ಸಂಪಾದನೆ ಮಾಡಿದನ್ನು ತಾನು ಉಣ್ಣೋದಕ್ಕಿಂತ ಸಮಾಜಕ್ಕೆ ಹೆಚ್ಚು ಕೊಟ್ಟು ನಾನು ಖುಷಿ ಪಡಬೇಕು ಅಂತ ಹೇಳುವ ವ್ಯಕ್ತಿಗಳು ಬಹಳಷ್ಟು ಮಂದಿ ಇರ್ತಾರೆ. ಈ ಕೊಡುವ ಮನಸ್ಸು ಉಂಟು ನೋಡಿ, ಇದು ಬಹಳ ಉತ್ತಮವಾದ ಲಕ್ಷಣ ಒಬ್ಬ ಮನುಷ್ಯನದ್ದು. ಒಬ್ಬ ವ್ಯಾಪಾರಿ ಇದ್ದಂತೆ. ವ್ಯಾಪಾರಿ ಅವನು ಕಾಡಿನ ದಾರಿಯಲ್ಲಿ ಹೋಗ್ತಾ ಇದ್ದ. ದಾರಿಯಲ್ಲಿ ಹೋಗಬೇಕಾದ್ರೆ ಅವನಿಗೆ ಭಯ ಉಂಟಾಯಿತು. ಕಾಡಲ್ಲಿ ಹೋಗ್ತಾ ಇದ್ದೇನೆ, ನಾ ಜೋಳಿಗೆಯಲ್ಲಿ ಸ್ವಲ್ಪ ದುಡ್ಡು ಉಂಟು, ಏನಾದರೂ ಹೆಚ್ಚು ಕಡಿಮೆ ಆದ್ರೆ ದರೋಡೆ ಆದ್ರೆ ಅಂತ ಅವನಿಗೆ ಭಯ ಉಂಟಾಯಿತು. ಜೊತೆಗೆ ಯಾರಾದ್ರೂ ಒಬ್ರು ಸಿಕ್ಕರೆ ಒಳ್ಳೆದಿತ್ತಲ್ವಾ ಅಂತ ಯೋಚನೆ ಮಾಡಿದ. ಸ್ವಲ್ಪ ದೂರಿಗೆ ಹೋಗಬೇಕಾದ್ರೆ ಒಬ್ಬ ಸನ್ಯಾಸಿ ಸಿಕ್ಕಿದ್ದಂತೆ. ಧೈರ್ಯ ಆಯ್ತು ಅವನಿಗೆ, ಈಗ ಒಬ್ಬ ಸನ್ಯಾಸಿ ಸಿಕ್ಕಿದ ನನಗೆ, ಹಾಗಾಗಿ ನನ್ನ ಸಂಪತ್ತಿಗೆ ಏನಾಗ ತೊಂದರೆ ಆಗೋದಿಲ್ಲ ಅಂತ ಅವ್ರ ಜೊತೆಗೆ ಹೋಗೋಣ ಅಂತೇಳಿ ಅವ್ರ ಜೊತೆಗೆ ಹೆಜ್ಜೆ ಹಾಕೊಂಡು ಹೋಗ್ತಾ ಇದ್ದಂತೆ. ಮಧ್ಯಾಹ್ನದ ಹೊತ್ತು ಹಸಿವೆ ಆಗ್ತಾ ಉಂಟು, ಊಟ ಮಾಡೋಣ ಅಂತ ಸನ್ಯಾಸಿ ಬಳಿ ಹೇಳಿದ್ನಂತೆ. ಸನ್ಯಾಸಿ ಆಯ್ತು ಮಾಡೋಣ ಅಂತ ಹೇಳಿದ್ನ. ನನ್ನ ಬಳಿಯಲ್ಲಿ ಬುತ್ತಿ ಉಂಟು, ಬುತ್ತಿಯನ್ನು ನಿನಗೂ ಕೊಡ್ತೇನೆ, ನಾನು ನಿನ್ನ ಪಾಲು ಕೊಡ್ತೇನೆ ಅಂತ ಹೇಳಿದ್ನಂತೆ. ಈ ವ್ಯಾಪಾರಿ ಮರದ ಬುಡದಲ್ಲಿ ಕುಳಿತುಕೊಂಡು ಬುತ್ತಿಯನ್ನು ಓಪನ್ ಮಾಡಿದ್ರು. ಇಬ್ಬರು ಹಂಚಿಕೊಂಡು ತಿನ್ಲಿಕ್ಕೆ ಆರಂಭ ಮಾಡಿದ್ರು. ಈ ಸನ್ಯಾಸಿ ಕೂಡ ಅವನ ಜೋಳಿಗೆಯಲ್ಲಿ ಒಂದಷ್ಟು ಸಾಮಾನು ಇತ್ತು. ನಾನು ಒಂದಷ್ಟು ಉಂಟು ನೋಡ್ತೇನೆ, ಏನು ಉಂಟು ನೋಡ್ತೇನೆ, ಅದನ್ನು ಕೊಡ್ತೇನೆ ನಿನಗೆ ಅಂತೇಳಿ ಸನ್ಯಾಸಿ ಅವನ ಜೋಳಿಗೆಯನ್ನು ಬಿಚ್ಚಿದ. ಜೋಳಿಗೆಯನ್ನು ಬಿಚ್ಚಿ ಅಲ್ಲಿ ಹುಡುಕಬೇಕಾದ್ರೆ ಒಂದು ಕಲ್ಲನ್ನು ಕಂಡ ಈ ವ್ಯಾಪಾರಿ. ಆ ಕಲ್ಲನ್ನು ಕೊಂಡುಕೊಳ್ಳಿ ಆಶ್ಚರ್ಯ ಆಯ್ತು. ಈ ಕಲ್ಲು ಈ ಸನ್ಯಾಸಿಯ ಜೋಳಿಗೆಗೆ ಹೇಗೆ ಬಂತು ಅಂತ ವ್ಯಾಪಾರಿಯ ತಲೆ ಅಲ್ಲಿಗೆ ಓಡಿತು. ಅವನು ನೇರವಾಗಿ ಸನ್ಯಾಸಿ ಬಳಿ ಕೇಳಿದಂತೆ, ಈ ಕಲ್ಲು ನಿಮ್ಗೆ ಹೇಗೆ ಬಂತು, ಈ ಕಲ್ಲು ನನಗೆ ಸಿಗಬಹುದಾ ಅಂತ ಕೇಳಿದಂತೆ. ಹೌದಾ, ಬೇಕಂದ್ರೆ ನಿನಗೆ ತಗೋ ಅಂತ ಹೇಳಿ ಸನ್ಯಾಸಿ ಹಿಂದೆ ಮುಂದೆ ನೋಡಿ ತೆಗೆದು ಕೊಟ್ಟೆ ಬಿಟ್ಟಂತೆ. ಇವನಿಗೆ ಬಹಳ ಆಶ್ಚರ್ಯ ಆಯ್ತು. ಅದು ಅಂತಿಂತ ಕಲ್ಲಲ್ಲ, ಅದೊಂದು ವಜ್ರದ ಕಲ್ಲಾಗಿತ್ತು. ಇಷ್ಟು ದೊಡ್ಡ ವಜ್ರದ ಕಲ್ಲು ಈ ಸನ್ಯಾಸಿ ಬಳಿ ಹೇಗೆ ಬಂತು ಅಂತ ಹೇಳಿ ವ್ಯಾಪಾರಿಗೆ ಆಶ್ಚರ್ಯ ಆಯ್ತು. ಅಲ್ಲಿಂದ ಮುಗಿಸಿಕೊಂಡು ಮನೆಗೆ ಬಂದ ಈ ವ್ಯಾಪಾರಿ. ಮನೆಗೆ ಬಂದ ಮೇಲೆ ಅವನು ಆ ವಜ್ರದ ಕಲ್ಲನ್ನ ಹರಳನ್ನಾಗಿ ಮಾಡಿ ಕೋಟಿ ಕೋಟಿ ಸಂಪಾದನೆ ಮಾಡಿದ. ಇಷ್ಟು ಕೋಟಿ ಕೋಟಿ ಸಂಪಾದನೆ ಮಾಡಿದ್ರು ಕೂಡ ಅವನ ಮನಸ್ಸಲ್ಲಿ ಕೊರಗಿತ್ತಂತೆ. ಇವತ್ತು ನನ್ನ ಈ ಪರಿಸ್ಥಿತಿ ಕಾರಣ ಆ ಸನ್ಯಾಸಿ ಕೊಟ್ಟಂತಹ ಕಲ್ಲು, ಆದರೆ ನಾನು ಸನ್ಯಾಸಿಗೊಂದು ಕೃತಜ್ಞತೆಯನ್ನು ಹೇಳದೆ ಬಂದಿದ್ದೇನಲ್ವಾ ಅಂತೇಳಿ ಮನಸ್ಸಲ್ಲಿ ಅವನಿಗೆ ಕೊರಗಿತ್ತಂತೆ. ತನ್ನ ಎಲ್ಲ ಶಿಷ್ಯರಿಗೆ ಹೇಳಿದ, ಆ ಸನ್ಯಾಸಿ ಕಂಡ್ರೆ ಕರ್ಕೊಂಡು ಬನ್ನಿ ಎಲ್ಲಿಯಾದ್ರೂ ನೋಡಿ ಅಂತ. ಶಿಷ್ಯರೆಲ್ಲ ಹುಡುಕಾಡ್ಕೊಂಡು ಹೋದ್ರು. ಹುಡುಕಾಡ್ಕೊಂಡು ಹೋದಾಗ ಒಂದು ಕಾಡಲ್ಲಿ ಸನ್ಯಾಸಿಗಳು ಹೋಗ್ತಾ ಇರೋದನ್ನ ಕಂಡ್ರು. ಬಂದು ವ್ಯಾಪಾರಿಗೆ ಬಂದು ಹೇಳಿದ್ರ, ನೀವು ಹೇಳಿದ ಸನ್ಯಾಸಿ ಕಾಡಲ್ಲಿ ಹೋಗ್ತಾ ಇದ್ದಾರೆ ನೋಡಿ ಅಂತ. ಈ ವ್ಯಾಪಾರಿ ನೇರವಾಗಿ ಅವನ ಸನ್ಯಾಸಿ ಬಳಿಗೆ ಹೋದ. ಸ್ವಾಮಿ, ನನ್ನ ಪರಿಚಯ ಆಯ್ತು ನಿಮಗೆ, ಈ ಹಿಂದೆ ನಾನು ಕಾಡಲ್ಲಿ ಬಂದಾಗ ನಿಮ್ಮೊಟ್ಟಿಗೆ ನಾನು ಊಟ ಮಾಡಿದ್ದೆ ಅಂತ. ಸನ್ಯಾಸಿ ಹೇಳಿದ್ನಂತೆ, ನಾನು ಸಂಚಾರ ಮಾಡಬೇಕಾದ್ರೆ ಯಾರಾದ್ರೂ ಜೊತೆಗೆ ಇದ್ದೇ ಇರ್ತಾರೆ, ಮತ್ತು ಅವರೊಟ್ಟಿಗೆ ನಾನು ಊಟನೂ ಮಾಡಿರುತ್ತೇನೆ, ಗೊತ್ತಿಲ್ಲ ಇರ್ಬೋದೇನೋ ಅಂತ ಹೇಳಿ ಸನ್ಯಾಸಿ ಹೇಳಿದ್ರಂತೆ. ಅಲ್ಲ, ಅಷ್ಟು ಮಾತ್ರವಲ್ಲ, ನೀವು ನನಗೊಂದು ಕಲ್ಲು ಕೊಟ್ಟಿದ್ರಿ, ಅದೊಂದು ಬಹಳ ಅಮೂಲ್ಯವಾದ ಕಲ್ಲು, ಅದು ಅಂತಿಂತ ಕಲ್ಲಲ್ಲ, ಅದೊಂದು ವಜ್ರದ ಕಲ್ಲಾಗಿತ್ತು ಅಂತ ಕೂಡ ವ್ಯಾಪಾರಿ ಹೇಳಿದ್ನಂತೆ. ಹೌದಾ, ನಾನು ಕಲ್ಲು ಕೊಟ್ಟಿದ್ನ? ಹೌದಾ, ಸರಿ, ಹಾಗಾದ್ರೆ ಇನ್ನೊಂದು ಕಲ್ಲು ಉಂಟಾ ನೋಡ್ತೇನೆ ಅಂತ ಜೋಳಿಗೆ ಕೈ ಹಾಕಿದ್ರಂತೆ. ಅದಕ್ಕೆ ಆವಾಗ ಆ ವ್ಯಾಪಾರಿ ನಮಸ್ಕಾರ ಮಾಡಿಬಿಟ್ಟಂತೆ. ಸ್ವಾಮಿ, ನಂಗೆ ಇನ್ನೊಂದು ಕಲ್ಲು ಕೊಡಬೇಡಿ, ಹೇಳಿದಾಕ್ಷಣ ಕೊಡುವ ಮನಸ್ಸು ಬಂತು ನೋಡಿ, ಅಂತಹ ಮನಸ್ಸಿದ್ರೆ ನನಗೆ ಕೊಡಿ ಅಂತ ಹೇಳಿದ್ನಂತೆ. ನೋಡಿ, ಎಲ್ಲವನ್ನು ಪಡೆಯಬೇಕು ಹೇಳುವುದು ಮನುಷ್ಯನ ಸಹಜ ಸ್ವಭಾವ. ಆದ್ರೆ ಇದನ್ನು ಮೀರಿ ಇನ್ನೊಬ್ಬರಿಗೆ ಕೊಡಬೇಕು ಹೇಳುವ ಮನಸ್ಸುಂಟು ನೋಡಿ, ಇದು ಮನುಷ್ಯನ ಅತ್ಯಂತ ದೊಡ್ಡ ಸ್ವಭಾವ, ಅತ್ಯಂತ ಉತ್ತಮವಾದ ಲಕ್ಷಣ. ಈ ಸ್ವಭಾವವನ್ನು ನಾವು ಬೆಳೆಸ್ಕೊಳ್ಬೇಕು.